ಈಗಿನ ಕಾಲದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮತ್ತೆ ಮಾಟ ಮಂತ್ರದಿಂದ ಎಫೆಕ್ಟ್ ಆಗ್ತಾ ಇರೋರು ತುಂಬಾ ಜನ ಇದ್ದಾರೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲೂ 8 ಕರ್ಮಗಳಿವೆ. ಆ 8 ಕರ್ಮಗಳನ್ನ ಅಷ್ಟಕರ್ಮ ಅಂತ ಕರೀತಾರೆ. ಅದು ಯಾವ್ದ್ಯಾವ್ದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು ವಶೀಕರಣ. ಯಾರನ್ನಾದ್ರೂ ನಮ್ಮ ಕಡೆ ಆಕರ್ಷಿಸೋಕೆ ಈ ಪ್ರಯೋಗ ಮಾಡ್ತಾರೆ. ಇನ್ನು ಎರಡನೇದು ಮೋಹನಂ. ಇಂಥ ಪರ್ಟಿಕ್ಯುಲರ್ ವ್ಯಕ್ತಿ ನಮ್ಮ ಮಾತನ್ನ ಕೇಳಬೇಕು ಅನ್ನೋ ರೀತಿನಲ್ಲಿ ಈ ಪ್ರಯೋಗ ಮಾಡ್ತಾರೆ. ಮೂರನೇದು ಸ್ತಂಭನಂ. ಬೇರೆಯವ್ರ ಕೆಲಸನ ಅಥವಾ ಕಾರ್ಯಗಳನ್ನ ಅಡ್ಡಿಪಡಿಸೋಕೆ ಅಂತ ಈ ವಿದ್ಯಾ ಪ್ರಯೋಗ ಮಾಡ್ತಾರೆ. ನಾಲ್ಕನೇದು ಉಚ್ಚಾಟನಂ. ಎಲ್ಲ ಕೆಟ್ಟ ಶಕ್ತಿ ಮತ್ತೆ ದುಷ್ಟಶಕ್ತಿಗಳನ್ನ ತಡೆಯೋಕೆ ಅಂತ ಈ ಪ್ರಯೋಗ ಮಾಡ್ತಾರೆ. ಇನ್ನು ಐದನೇದು ಆಕರ್ಷಣಂ. ಎಲ್ಲಾ ರೀತಿಯ ದುಷ್ಟಶಕ್ತಿಗಳನ್ನ ವಶಕ್ಕೆ ಪಡೆಯೋಕೆ ಈ ಪ್ರಯೋಗ ಮಾಡ್ತಾರೆ. ಆರನೇದು ವಿದ್ವೇಷಣಂ. ಚೆನ್ನಾಗಿರೋ ಇಬ್ರು ಮಧ್ಯದಲ್ಲಿ ದ್ವೇಷ ಹುಟ್ಟಾಕುವ ಪ್ರಯೋಗ ಇದು. ಏಳನೇದು ಪೇದನಂ. ಚೆನ್ನಾಗಿರುವಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಹುಚ್ಚನಾಗಿ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಗ ಈ ಪ್ರಯೋಗ ನಡೆದಿದೆ ಅಂತ ಹೇಳಲಾಗತ್ತೆ. ಇನ್ನು ಕೊನೆಯದು ಮತ್ತೆ 8ನೇದು ಮಾರಣಂ. ಈ ಪ್ರಯೋಗದ ಮೂಲಕ ಯಾವುದಾದ್ರೂ ಪ್ರಾಣಿನ ಅಥವಾ ಮನುಷ್ಯರನ್ನ ಕೊಲ್ಬೋದು. ತರಕಾರಿ ಹಚ್ಚಕ್ಕೆ ಅಂತ ಹೇಗೆ ಚಾಕುನ ಯೂಸ್ ಮಾಡ್ತಾರೋ ಅದೇ ಚಾಕುವಿಂದ ಮನುಷ್ಯರನ್ನ ಹಾನಿ ಕೂಡ ಮಾಡ್ಬೋದು. ಆ ಚಾಕುನೇ ಬ್ಲ್ಯಾಕ್ ಮ್ಯಾಜಿಕ್.